ನಾವು ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ಗೂಡ್ ಮಾರ್ಕೆಟು 250 ಕೋಟಿ 300 ಕೋಟಿ ಕಟ್ಬಿಟ್ಟು ಹೈಟೆಕ್ ಮಾಡಿಬಿಟ್ಟು ಇಲ್ಲಿ ರೇಷ್ಮೆ ಬೆಳೆಯೋರನ್ನ ರೈತರನ್ನೇ ಸಾಯಿಸ್ಬಿಟ್ರೆ ರೇಷ್ಮೆ ಎಲ್ಲಿ ಬರುತ್ತೆ ಮಾರ್ಕೆಟ್ಗೆ? ಕೈಗಾರಿಕಾ ಹೋರಾಟ ಸಮಿತಿಯಿಂದ ನಿಮಗೊಂದು ಕ್ವಶನ್ ಕೇಳ್ತಾರೆ ಸರ್. ನಿಮಗೆ ಮಾಹಿತಿ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಚುನಾವಣೆ ಟೈಮಲ್ಲಿ ಬಂದಾಗ ನೀವು ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೀರಿ, ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ, ಇಲ್ಲಿ ಕಂಪನೀಸ್ ಬರಲಿ ಅಂತ ಹೇಳಿಬಿಟ್ಟು ಪ್ರಚಾರ ಮಾಡಿರ್ತೀರಿ. ಈಗ ಈ KDB ಏನು ಜಂಗಮಕೋಟೆ ಹೋಬಳಿಗೆ ಬಂದಾಗ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರದ CM ಆಗಿದ್ದಾಗ ಸುತ್ತಲೇ ಓಡಿಸಿ ಇಲ್ಲಿ KDB ಆಗಬೇಕಂತ ಹೇಳಿಬಿಟ್ಟು ಅವರೇ ಹೇಳಿರ್ತಾರೆ. ಈಗ ಅವರ ರಾಜ್ಯ ನಾಯಕರ ಮಾತು ನಿಮಗೆ ಇದಿಲ್ವ ಅಂತ ಕೇಳ್ತಾ ಇದ್ದಾರೆ, ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಿಮಗೆ ಮಾಹಿತಿ ಕೊಡ್ತಾ ಇದೆ, ನಾವು ಬೇಕಾದರೆ ಮಾಹಿತಿ ಕೊಡ್ತೀವಿ ಸರ್ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಎಕರೆನ ಕೈಗಾರಿಕೆಗಾಗಿ ಅಕ್ವಿಜೇಷನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಎಕ್ಸಾಂಪಲು ಏರ್ಪೋರ್ಟ್ ಬಂದಾಯಿತು, ಅಲ್ಲಿ ಏರ್ಪೋರ್ಟ್ ಅಕ್ವಿಜೇಷನ್ ಮಾಡಿದ್ರು. ಏರ್ಪೋರ್ಟ್ ಬಂದಾದಮೇಲೆ ಪಕ್ಕದಲ್ಲಿ ಏರೋಸ್ಪೇಸ್ ಅಂತ ಮಾಡಿದ್ರು, ಹಾರ್ಡ್ವೇರ್ ಪಾರ್ಕ್ ಅಂತ ಮಾಡಿದ್ರು. ಜೊತೆಗೆ ನಮ್ಮ ಕೈವಾರದ ಹತ್ರ ಕೂಡ ಸುಮಾರು 1000 ಎಕರೆ ಮಾಡಿದ್ರು, ವೇಮಗಲ್ ಹತ್ರ ಮಾಡಿದ್ದಾರೆ, ನರಸಾಪುರ ಮಾಡಿದ್ದಾರೆ, ಸುತ್ತಮುತ್ತಲು ಶಿಡ್ಲಘಟ್ಟಕ್ಕೆ. ಆ ಜಮೀನಿಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಲಕ್ಷಗಳಲ್ಲೇ ಕೊಟ್ಟರು. ಆ ಕೈಗಾರಿಕೆಗೆ ಜಮೀನು ತೊಗೊಂಡಿರ್ತಕ್ಕಂಥವ್ರು ಯಾರು ತೊಗೊಂಡ್ರು? ಕೈಗಾರಿಕೆ ಬಂದಿದೆಯಾ? ಅಷ್ಟು ಕೈಗಾರಿಕೆ 100% ಮುಗಿದಿದೆಯಾ? ಈಗ ಲ್ಯಾಂಡ್ ರಿಕ್ವೈರ್ಮೆಂಟ್ ಇದೆ ಕೈಗಾರಿಕೆಗೆ ಅಂತ ಮತ್ತೆ ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾಡಿರ್ತಕ್ಕಂಥ 10-15 ವರ್ಷ ಮಾಡಿರ್ತಕ್ಕಂಥ ಲ್ಯಾಂಡನ್ನು ಫ್ಯಾಕ್ಟ್ರಿಗೆ ಯಾಕೆ ಕಟ್ಟಿಲ್ಲ? ರೈತರಿಗೆ 1 ಎಕರೆಗೆ 20-30 ಲಕ್ಷ ಕೊಟ್ಟರು. ಇವತ್ತು ಅದೇ 10 ಕೋಟಿ ರೂಪಾಯಿ ಆಗಿದೆ. ಫ್ಯಾಕ್ಟ್ರಿನೂ ಬಂದಿಲ್ಲ. ರೈತರು ಬಂದಿದ್ದ ದುಡ್ಡನ್ನ ಏನು ಮಾಡಿದ್ರು? ಅದು ಕೈಲಿ ದುಡ್ಡಿದ್ದ ರೈತರು ಇರುತ್ತಾ, ಉಳಿಯುತ್ತಾ? ಆಸ್ತಿನೂ ಹೋಯ್ತು, ದುಡ್ಡು ಹೋಯ್ತು. ಇವತ್ತು ರಿಯಲ್ ಎಸ್ಟೇಟ್ ಮಾಡೋವಂಥವ್ರಿಗೆ ಈ ಲ್ಯಾಂಡನ್ನು ಈ ಅಲಾಟ್ಮೆಂಟ್ ಮಾಡಿ ಇದುವರೆಗೂ ಫ್ಯಾಕ್ಟ್ರೀಸ್ ಬಂದಿಲ್ಲ. ಅದೇ ದಿಕ್ಕಿನಲ್ಲಿ ನಮ್ಮ ಜಂಗಮಕೋಟೆಯಲ್ಲಿ ಫಲವತ್ತಾದ ಭೂಮಿ ಮಾಡುವುದು ಬೇಡ ಅಂತ ನಮ್ಮ ವಿರೋಧ ಫ್ಯಾಕ್ಟ್ರಿ ಬರೋದು ಬೇಡ ಅಂತ ಅಲ್ಲ. A ಮತ್ತು B ಗ್ರೇಡ್ ಅಂದರೆ ಈ ವ್ಯವಸಾಯಕ್ಕೆ ಫಲವತ್ತಾದ ಭೂಮಿನ ಮಾಡಬೇಡಿ ಅಂತ ಎಲ್ಲ ಸರ್ಕಾರಗಳು ಹೇಳಿದೆ, ಆದೇಶ ಇದೆ. C ಮತ್ತು Dನ ತಗೊಳ್ಳಿ ಅಂತ ಎಲ್ಲ ಸರ್ಕಾರಗಳು ಆದೇಶ ಮಾಡಿದ್ದಾರೆ. ಅದೇ ಥರ ಬೈಲಾ ಮಾಡ್ಕೊಂಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಕೂಡ C ಮತ್ತು D ತುಂಬ ಇದೆ. ನಮ್ಮ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಜಮೀನು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದಿರ್ತಕ್ಕಂಥ ಜಮೀನು ತೊಗೊಂಡು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ಬಂದರೆ ಸಾಕಷ್ಟು ಜನಕ್ಕೆ ಉದ್ಯೋಗ ಬರುತ್ತೆ. ನಾವು ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇಲ್ಲ. ಶಿಡ್ಲಘಟ್ಟದಲ್ಲಿ ಗೂಡ್ ಮಾರ್ಕೆಟು 250 ಕೋಟಿ 300 ಕೋಟಿ ಕಟ್ಬಿಟ್ಟು ಹೈಟೆಕ್ ಮಾಡಿಬಿಟ್ಟು ಇಲ್ಲಿ ರೇಷ್ಮೆ ಬೆಳೆಯೋರನ್ನ ರೈತರನ್ನೇ ಸಾಯಿಸ್ಬಿಟ್ರೆ ರೇಷ್ಮೆ ಎಲ್ಲಿ ಬರುತ್ತೆ ಮಾರ್ಕೆಟ್ಗೆ? ಈ ರೈತರು ಫಲವತ್ತಾದ ಭೂಮಿ ಮಾಡಿರ್ತಕ್ಕಂಥ ವ್ಯವಸಾಯ ಮಾಡೋರು ಇದ್ದಾರಲ್ಲ, ಅವ್ರು ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದಾರೆ, ಆಹಾರ ಕೊಡ್ತಾ ಇದ್ದಾರೆ. ನಾವು ಅದ್ರ ಬಗ್ಗೆ ವಿರೋಧ ಇದೆ. ಆ ಜಮೀನು ಕಿತ್ಕೊಳ್ಳೋಕೆ ಬಂದಿರೋದ್ಮೇಲೆ ವಿರೋಧ ಇದೆ. ಶಿಡ್ಲಘಟ್ಟದಲ್ಲಿ ಈಗೇನು 2000 ಎಕರೆ ಅಲ್ಲ 10,000 ಎಕರೆ ಮಾಡಿಕೊಂಡು ಫ್ಯಾಕ್ಟ್ರಿ ಮಾಡಲಿ, ಸಂತೋಷವಾಗಿ ನಾವು ಬರಮಾಡ್ಕೊತೀವಿ. ಅವ್ರಿಗೆ ನಾವು ಏನು ಬೇಕೋ ಅನುಕೂಲ ಮಾಡಿಕೊಡ್ತೀವಿ, ಅವ್ರ ಜೊತೆಗೆ ನಾವು ನಿಲ್ತೀವಿ. ನಮ್ಮ ವಿರೋಧ A ಮತ್ತು B ಗ್ರೇಡ್ ಇರ್ತಕ್ಕಂಥ ಜಮೀನನ್ನು ಕಿತ್ಕೋಬೇಡಿ, ರೈತರನ್ನ ಹೊರಗಡೆ ಹಾಕಬೇಡಿ, ರೈತರನ್ನ ವ್ಯವಸಾಯ ಮಾಡಿ ಊಟ ಕೊಡ್ತಾ ಇರ್ತಕ್ಕಂಥವ್ರನ್ನ ಹಾಳು ಮಾಡಬೇಡಿ ಅಂತ ಹೇಳ್ತಕ್ಕಂಥ ನಮ್ಮ ವಿರೋಧ ಇದೆ. ನನಗೆ ಮಾಹಿತಿ ತುಂಬ ಚೆನ್ನಾಗಿ ಗೊತ್ತಿದೆ, ಮಾಹಿತಿ ಇದ್ದೆ ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಇವತ್ತು ಯಾರು KDB ಕೊಡಬೇಕು ಈ ಭೂಮಿನ ಅಂತ ಹೇಳ್ತಾ ಇದ್ದಾರೆ, ಪರಿಶೀಲನೆ ಮಾಡಲಿ. ರೈತರು ಮೊದಲು ಕೊಟ್ಟಿರ್ತಕ್ಕಂಥ ಜಮೀನು ಕೊಟ್ಟಿರ್ತಕ್ಕಂಥ ರೈತರೆಲ್ಲ ಏನಾಗಿದ್ರು ಹೋಗಿ ನೋಡಲಿ. ಈ ಜಮೀನು ಆಡಿಟ್ ಕೇಳಲಿ, ಸರ್ಕಾರದಲ್ಲಿ ಆಡಿಟ್ ಕೇಳಿ, ಎಷ್ಟು ಎಕರೆ ಫ್ಯಾಕ್ಟ್ರಿ ಬಂದಿದೆ ಅಂತ ಆಡಿಟ್ ರಿಪೋರ್ಟ್ ಕೇಳಲಿ ಫಸ್ಟು. ಅದೆಲ್ಲ ರಿಪೋರ್ಟ್ ತೊಗೊಂಡು ಈ ಜಮೀನು ಕೊಡಲಿ ಅಂತ ವಿನಂತಿ ಮಾಡ್ಕೊತೀನಿ.